ನಗರದ ಗುಲ್ಮಾರ್ಗ್ ತನ್ನ ಅದ್ಭುತವಾದಂತಹ ಸೌಂದರ್ಯದಿಂದ ಪ್ರವಾಸಿಗರನ್ನ ಸೆಳೀತಾ ಇದೆ. ಚಳಿಗಾಲಕ್ಕೆ ಹಿಮದ ಮುಸುಕು ಹೊದ್ದು ಕುಳಿತಿರುವ ಗುಲ್ಮಾರ್ಗ್ನಲ್ಲಿಯೂ ಕೂಡ ಹೊಸ ವರ್ಷದ ಸಂಭ್ರಮ ಜೋರಾಗಿತ್ತು. ದೇಶ ವಿದೇಶದಿಂದ ಬಂದಿರೋ ಪ್ರವಾಸಿಗರು ದಟ್ಟ ಹಿಮದಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿ ಖುಷಿಪಟ್ಟಿದ್ದಾರೆ. ಇನ್ನು ಅಬುದಾಬಿಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗಿತ್ತು. ಪ್ರಸಿದ್ಧ ರಹಾ ಬೀಚ್ನಲ್ಲಿ ಆಕರ್ಷಕ ಲೈಟಿಂಗ್ ಶೋ ಹಾಗೂ ಬಣ್ಣ ಬಣ್ಣದ ಪಟಾಕಿ ಸಿಡಿಸಿ ಹೊಸ ವರ್ಷವನ್ನ ಸ್ವಾಗತ ಮಾಡಲಾಯಿತು. ಈ ದೃಶ್ಯ ನೋಡುವುದಕ್ಕೆ ಲಕ್ಷಾಂತರ ಪ್ರವಾಸಿಗರು ಬೀಚ್ಗೆ ಆಗಮಿಸಿದ್ರು. ಗುತ್ತಿಗೆದಾರ ಸಚಿನ್ ಸೂಸೈಡ್ ಖಂಡಿಸಿ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿದರು. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ನೀಡುವಂತೆ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಕೂಡಲೇ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಎರಡು ಆಡಳಿತ ಅವಧಿನಲ್ಲೂ ಕೂಡ ನಿಷ್ಠಾವಂತ ಅಧಿಕಾರಿಗಳು ಇವತ್ತು ನೇಣಕ್ಕೆ ಶರಣಾಗ್ತಾ ಇದ್ದಾರೆ. ನಿಜವಾಗ್ಲೂ ಇನ್ನೊಂದು ರೀತಿ ತಾಲಿಬಾನ್ ಸಂಸ್ಕೃತಿ ಸರ್ಕಾರ ಅಂತ ಹೇಳಲಿಕ್ಕೆ ನಮಗೆ ಭಾಳ ನೋವಾಗುತ್ತೆ. ಹಿಂದೆ ಆಶಾ ಅಭಿವೃದ್ಧಿ ಆಗಿರ್ಬೋದು, ರಶ್ಮಿ ಮಹೇಶ್ ಅವರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖಂಡೆ ಆಗಿರ್ಬೋದು, ಮತ್ತು DYSP ಕಲ್ಲಪ್ಪ ಅಂಡಿಬಾಗ್ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಮತ್ತು ಈ ರೀತಿ ಅನೇಕ ನಿಷ್ಠಾವಂತ ಅಧಿಕಾರಿಗಳು ಜನ ಈ ಕಾಂಗ್ರೆಸ್ನ ದುರಾಡಳಿತ. ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ಹಸ್ತಾಂತರಿಸಿ ಆದೇಶ ನೀಡಿದೆ. ದಾಖಲೆಗಳು ಹಸ್ತಾಂತರದ ಬೆನ್ನಲ್ಲೇ ಪ್ರಕರಣದ ದಾಖಲೆಯನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಯಿತು. ಸಚಿನ್ ಕೈಬರಹ ಡೆತ್ ನೋಟ್ನಲ್ಲಿರುವ ಕೈಬರಹ ಮ್ಯಾಚ್ ಆಗಿದೆ. ಡೆತ್ ನೋಟ್ ಅನ್ನ ಸಚಿನ್ ಬರೆದಿರುವುದಾಗಿ ಪೊಲೀಸರು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ದಿಢೀರಂತ ಭೇಟಿ ಕೊಟ್ಟರು. ಕದ್ರಿ ಮದ್ರಿ ಸಮೀಪವಿರುವ ಕೇಂದ್ರೀಯ ವಿಶ್ವವಿದ್ಯಾಲಯ ಲೋಕಾರ್ಪಣೆಯಾಗಿ 2 ವರ್ಷಗಳಾಗಿದ್ದು ಸಂಸದರು ಇನ್ನೂ ತನಕ ಭೇಟಿ ಕೊಟ್ಟಿರಲಿಲ್ಲ. ಅಂದರೆ ಈಗ ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಬೀದರ್ನಲ್ಲಿ ಹೊಸ ವರ್ಷವನ್ನ ಎಚ್ಚರದಿಂದ ಸ್ವಾಗತ ಮಾಡಿಕೊಳ್ಳಿ ಅಂತ ಡಾಕ್ಟರ್ ಬಸವಲಿಂಗ ಪಟ್ಟದ್ದೆ ಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಯುವ ಸಮೂಹ ಎಚ್ಚರದಿಂದ 2025 ಬರಮಾಡಿಕೊಳ್ಬೇಕು. ಯುವಕರು ನಮ್ಮ ದೇಶದ ಬುನಾದಿ. ಹೊಸ ವರ್ಷದ ಹೆಸರಲ್ಲಿ ಕುಡಿತ, ಮೋಜು ಮಸ್ತಿ ಪಾರ್ಟಿ ಮಾಡುವ ಮುನ್ನ ಎಚ್ಚರವಿರಬೇಕು. ಇಷ್ಟಲಿಂಗ ಪೂಜೆ, ಧ್ಯಾನ ಮಾಡುವ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಿ ಅಂತ ಪೂಜ್ಯರು ಸಂದೇಶ ಕೊಟ್ಟಿದ್ದಾರೆ. ಮೂಲಕ ಮಾಡ್ರಿ, ಆದರೆ ಶರೀರ ಚೆನ್ನಾಗಿ ಇಟ್ಕೊಂಡು, ಯಾಕ ಬಸವಣ್ಣವರು ಈ ಶರೀರಕ್ಕೆ ಏನಂತ ಹೇಳ್ಯಾರ, ನಿಜವಾದ ದೇಗುಲ ಗುಡಿ ಗುಂಡಾರ ಅಂತ ಹೇಳಿಲ್ಲ, ನಿಜವಾದ ದೇಗುಲ ಹೇಳಿದ್ದು ದೇಹವೇ ದೇಗುಲ ಅಂತ ಹೇಳಿದ್ದಾರೆ. ಇವತ್ತು ಮಾನವ ಸಂಪನ್ಮೂಲನೇ ಎಲ್ಲಕ್ಕಿಂತ ದೊಡ್ಡದು. ಸ್ವಾಗತ ಯಾವ ರೀತಿ ಮಾಡಬೇಕು? ಬಾಗಲಕೋಟೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಜನ ನೀರಿಗಾಗಿ ಪರದಾಡುವ ದೃಶ್ಯ ಕಂಡುಬಂದಿದೆ. ನೀರು ಪೂರೈಸದ ಹಿನ್ನೆಲೆ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೇಕೇ ಬೇಕು, ನೀರು ಬೇಕು ಅಂತ ಘೋಷಣೆ ಕೂಗಿದ್ರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡು ಖಾಲಿ ಕೊಡ ಹಿಡ್ಕೊಂಡು ಧರಣಿ ನಡೆಸಿದ್ರು. ಮಾದಕ ವಸ್ತು MDMA ಸಾಗಾಟ ಮಾಡುತ್ತಿದ್ದ 2 ಆರೋಪಿಗಳನ್ನು ಉಡುಪಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕಟಪಾಡಿ ಕೋಟೆ ಗ್ರಾಮದ ನಿವಾಸಿ
ಅಕ್ಬರ್ ಮೊಹಮ್ಮದ್ ಬ್ಯಾರಿ ಕಾಪುಬಡ ಉಚ್ಚಿಲ ನಿವಾಸಿ ಎನ್ಎಂ ಮೊಹಮ್ಮದ್ ಮುಕ್ತಿಮ್ ಅಲಿ ಬಂಧಿತ ಆರೋಪಿಗಳು ಅಂತ ಹೇಳಲಾಗಿದೆ. ಬಂಧಿತರಿಂದ ಎಂಡಿಎಂಎ 69 ಗ್ರಾಂ, 6 ಮೊಬೈಲ್ ಫೋನ್, 1 ಕಾರ್, 1 ಲ್ಯಾಪ್ಟಾಪ್ ಸಹಿತ ಅಂದಾಜು 20,11,900 ಮೌಲ್ಯದ ಸ್ವತ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಹುತಾತ್ಮ ಯೋಧ ದಿವಿನ್ ಪಾರ್ಥಿವ ಶರೀರ ಹುಟ್ಟೂರ ತಲುಪಿದೆ. ಇಂದು ಆಲೂರು ಸಿದ್ದಾಪುರ ಸರ್ಕಾರಿ ಶಾಲೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನದ ಬಳಿಕ ಹುತಾತ್ಮ ದಿವಿನ್ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಕೆಲವು ದಿನಗಳ ಹಿಂದೆ ಪೂಂಚ್ನಲ್ಲಿ ಸೇನಾ ವಾಹನ ಪ್ರಪಾತಕ್ಕೆ ಉರುಳಿ ಗಾಯಗೊಂಡಿದ್ದ ದಿವಿನ್ಗೆ ಉಧಂಪುರ ಕಮಾಂಡೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿವಿನ್ ಕೊನೆಯುಸಿರೆಳೆದಿದ್ರು. ನಿನ್ನೆ ಶ್ರೀನಗರದಿಂದ ವಿಶೇಷ ವಿಮಾನದ ಮೂಲಕ ದಿವಿನ್ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ಏರ್ಲಿಫ್ಟ್ ಮಾಡಲಾಗಿತ್ತು. ಶಿವಮೊಗ್ಗದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿಯ ತನಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಸಲಾಯಿತು. ನೋಂದಾಯಿತ ಸಂಘಟನೆಗಳಿಗೆ ಕಟ್ಟಡ ಕಾರ್ಮಿಕರನ್ನ ನೋಂದಣಿ ಮಾಡೋದಕ್ಕೆ ಆದೇಶ ನೀಡಲಾಯಿತು. ಸೆಸ್ ವಸೂಲಿಗೆ ಪ್ರಾಧಿಕಾರ ರಚನೆ ಮಾಡಬೇಕು. ಈ ಹಿಂದೆ ನೀಡುತ್ತಿದ್ದ ವಿದ್ಯಾರ್ಥಿ ವೇತನವನ್ನ ಮುಂದುವರಿಸಬೇಕು. ಅಲ್ಲದೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಹಜ ಸಾವಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲಾ ಅಧ್ಯಕ್ಷ ಕುಮಾರ್ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲಾಡಳಿತ ಮನವಿ ಪತ್ರ ಸಲ್ಲಿಸಲಾಯಿತು. ತೂತುಕುಡಿಯಲ್ಲಿ ಅಣ್ಣಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಖಂಡಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ಎಐಎಡಿಎಂಕೆ ಕಾರ್ಯಕರ್ತರು ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆ ಸಂಬಂಧ ನ್ಯಾಯ ನೀಡುವಂತೆ ಒತ್ತಾಯಿಸಿದರು. அந்த புகார் செய்த மா சுப்பிரமணியன் என்பவரோடு ஒன்றாக அமர்ந்து சாப்பிட்டுக் கொண்டிருக்கின்றார். அதற்கு மேல் துணை முதல்வரோடு பணவெளியில் கொடுமைக்கு ஆளாகியிருக்கின்ற அந்த ஒரு மாணவிதான் அந்த மீறி அந்த பெண் மகளிர் காவல் நிலையத்திலே புகார் செய்திருக்கிறது. அந்த புகார் செய்த மா சுப்பிரமணியன் என்பவரோடு ஒன்றாக அமர்ந்து சாப்பிட்டுக் கொண்டிருக்கிறார். ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ್ರು. ಸಂಗಮ ನೋಚ್ ಘಾಟ್ನಲ್ಲಿ ಆರತಿ ಮಾಡಿದ್ರು. 2025ರ ಜನವರಿ 13ರಿಂದ ಫೆಬ್ರವರಿ 26ರ ತನಕ ನಡೆಯಲಿರುವ ಮಹಾಕುಂಭ ಮೇಳದ ಸಿದ್ಧತೆಯನ್ನು ವೀಕ್ಷಣೆ ಮಾಡಿದ್ದಾರೆ. ಅಸ್ಸಾಂನ ಗುವಾಹಟಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಕ್ತರು ಅಪಾರ ಪ್ರಮಾಣದಲ್ಲಿ ಆಗಮಿಸಿದ್ದಾರೆ. ಕಾಮಾಖ್ಯ ದೇವಿಯ ದರ್ಶನ ಪಡೆದುಕೊಂಡು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ.